ಸಿಐಡಿ ರೇಡ್ಗೆ ಸಂಬಂಧಪಟ್ಟ ಕಥೆ ಆದರೆ ಮತ್ತೊಂದು ಕಡೆ ಲೋಕಾಯುಕ್ತ ದಾಳಿ ಅದರ ಕಥೆ ಬೇರೆನೇ ಇದೆ. ಬಸವರಾಜ ಮಾಗಿ ಮನೆ ಮೇಲೆ ಲೋಕ ದಾಳಿ ನಡೆಸಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಜಿಲ್ಲೆಯ ಪಾಳಾ ಗ್ರಾಮದ ಮನೆಯಲ್ಲಿ ಶೋಧ ಮುಂದುವರೆದಿದೆ. ಎರಡನೇ ದಿನವೂ ಕೂಡ ಮುಂದುವರೆದಿದೆ ಲೋಕ ಪರಿಶೀಲನೆ. ಪಾಳಾ ಗ್ರಾಮದ ಮನೆಯಲ್ಲಿ 23 ಲಕ್ಷದ ಚಿನ್ನಾಭರಣ ಪತ್ತೆಯಾಗಿದೆ. 352 ಗ್ರಾಂ ಚಿನ್ನ, 4.87 ಕೆಜಿ ಬೆಳ್ಳಿ ಆಭರಣ ಪತ್ತೆಯಾಗಿರುವಂಥದ್ದು. ಬಿಬಿಎಂಪಿ ಸಹಾಯಕ ಆಯುಕ್ತ ಬಸವರಾಜ ಮಾಗಿ ಈತನಿಗೆ ಸಂಬಂಧಪಟ್ಟಂತಹ ಮನೆ, ಆತನ ಗೆಸ್ಟ್ ಹೌಸು, ಫಾರ್ಮ್ ಹೌಸು ಎಲ್ಲ ರೇಡ್ ಮಾಡಿದ್ರು ಕೂಡ ಬರೀ ಚಿನ್ನಾಭರಣ, ವಜ್ರ ವೈಡೂರ್ಯ, ಕೈ ಹಾಕಿದಲ್ಲೆಲ್ಲ ಬರೀ ದುಡ್ಡು ಇದೇ ಸಿಗ್ತಾ ಇರುವಂಥದ್ದು. ಈತ ಎಷ್ಟು ಜನರಿಗೆ ಮುಂಡಾಯಿಸಿದ್ದ, ಎಷ್ಟು ಜನರ ತಲೆ ಮೇಲೆ ಕೈ ಇಟ್ಟಿದ್ದ, ಎಲ್ಲವೂ ಕೂಡ ಆತನ ಮನೆಯಲ್ಲಿ ಸಿಕ್ಕಿರುವಂತಹ ವಸ್ತುಗಳು, ಚಿನ್ನಾಭರಣಗಳು, ಸಿಗ್ತಾ ಇರುವಂತಹ ನಗದು ಸಾರಿ ಸಾರಿ ಹೇಳ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಬಿಬಿಎಂಪಿಯ ಸಹಾಯಕ ಆಯುಕ್ತ ಬಸವರಾಜ ಮಾಗಿ ಅವರ ಮನೆ ಜೊತೆಗೆ ಬೇರೆ ಬೇರೆ ಜಿಲ್ಲೆಯಲ್ಲಿದ್ದಂತಹ ಅವರ ನಿವಾಸ ಎಲ್ಲ ಕಡೆಗಳಲ್ಲೂ ಕೂಡ ದಾಳಿ ಆಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಪಾಳಾ ಗ್ರಾಮದ ಮನೆಯಲ್ಲಿ ಶೋಧ ಮುಗ್ದಿದೆಯಾ, ಏನೆಲ್ಲ ಸಿಕ್ಕಿದೆ ಅಂತ? ಹೌದು ಪ್ರೇಮ್ ಕುಮಾರ್, ನಿನ್ನೆ ಅಂದ್ರೆ ಬೆಳಗ್ಗೆ ಒಟ್ಟು ಕಲಬುರಗಿ, ಬೆಂಗಳೂರು ಸೇರಿದಂತೆ 9 ಕಡೆ ಏನಂದ್ರೆ ಬಸವರಾಜ್ ಮಾಗಿ ಅವರ ಮನೆ, ಕಚೇರಿ ಎಲ್ಲಾ ಕಡೆ ಕೂಡ, ತೋಟದ ಮನೆ ಎಲ್ಲಾ ಕಡೆ ಕೂಡ ದಾಳಿಯನ್ನು ಮಾಡಿದ್ರು. ಆದ್ರೆ ಕಲಬುರಗಿಯ ಪಾಳಾ ಗ್ರಾಮದಲ್ಲಿರುವಂತಹ ಅವರ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಅವರ ತಾಯಿ ಸೇರಿದಂತೆ ಕುಟುಂಬದ ಸದಸ್ಯರು ಯಾರು ಕೂಡ ಇರಲಿಲ್ಲ. ಅವರೆಲ್ಲರಿಗೂ ಕೂಡ ಏನಂದ್ರೆ ಬೆಂಗಳೂರಿಗೆ ಏನಂದ್ರೆ ಬಸವರಾಜ್ ಮಾಗಿ ಅವರ ಮನೆಗೆ ಆಗಮಿಸಿದ್ರು. ಹೀಗಾಗಿ ಏನಂದ್ರೆ ಇವತ್ತು ಅವರನ್ನ ಮತ್ತೆ ಬೆಂಗಳೂರಿನಿಂದ ಕಲಬುರಗಿಗೆ ಕರೆದುಕೊಂಡು ಬಂದು ಪಾಳಾ ಗ್ರಾಮದಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸಿದಂತಹ ಸಂದರ್ಭದಲ್ಲಿ ಆ ಒಂದು ಪಾಳಾ ಗ್ರಾಮದಲ್ಲಿರುವಂತಹ ಮನೆಯ ಒಂದು ಲಾಕರ್ ಒಡೆದಂತಹ ಸಂದರ್ಭದಲ್ಲಿ ಸುಮಾರು 23 ಲಕ್ಷ ಮೌಲ್ಯದ ಸುಮಾರು 352 ಗ್ರಾಂ ಚಿನ್ನ ಹಾಗೂ 4.87 ಕೆಜಿ ಬೆಳ್ಳಿ ಆಭರಣಗಳು ಕೂಡ ಪತ್ತೆಯಾಗಿದ್ದೆ. ಮತ್ತು ಇನ್ನೂ ಕೂಡ ಪಾಳಾ ಗ್ರಾಮದಲ್ಲಿ ಮತ್ತೆ ಲೋಕಾಯುಕ್ತ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ನಿನ್ನೆ ಏನಂದ್ರೆ ಸುಮಾರು ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಒಂದು ಚಿನ್ನಾಭರಣ ಮತ್ತೆ ಕ್ಯಾಶಿನೋ ಕಾಯಿನ್ಸ್ಗಳು ಮತ್ತು ಅಪಾರ ಪ್ರಮಾಣದ ದಾಖಲೆಗಳು ಕೂಡ ಪತ್ತೆಯಾಗಿದ್ವು. ಸೊ ಇವತ್ತು ಮತ್ತೆ ಲಕ್ಷಗಟ್ಟಲೆ ಇವತ್ತು ಚಿನ್ನ ಮತ್ತು ಬೆಳ್ಳಿ ಕೂಡ ಪತ್ತೆಯಾಗಿದ್ದು ಮತ್ತಷ್ಟು ಶೋಧ ಕಾರ್ಯವನ್ನು ಲೋಕಾಯುಕ್ತ ಪೊಲೀಸರು ತೀವ್ರಗೊಳಿಸಲಿದ್ದಾರೆ. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ.